ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸ್ವಾತಿ. ಇವತ್ತು ನಾನು ಒಂದು ಒಳ್ಳೆಯ ಸೂಪರ್ ಡೂಪರ್ ಫೇಸ್ ಪ್ಯಾಕ್ ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ನಾವು ವರ್ಷಕ್ಕೆ 12 ತಿಂಗಳು ಬಾಳೆಹಣ್ಣನ್ನು ತಿಂತಾನೆ ಇರ್ತೀವಿ. ಆದರೆ ಅದೇ ಬಾಳೆಹಣ್ಣಿನಿಂದ ಫೇಸ್ ಪ್ಯಾಕ್ ಮಾಡಿ ಮುಖದ ಅಂದವನ್ನು ಹೆಚ್ಚಿಸಿಕೊಳ್ಳಬಹುದು. ಬಾಳೆಹಣ್ಣಿನ ಫೇಸ್ ಪ್ಯಾಕ್ನಿಂದ ನಮಗೆ ವಯಸ್ಸಾಗುವಿಕೆಯನ್ನು ಸಹ ತಡೆಯುವುದಕ್ಕೆ ತುಂಬಾ ಸಹಾಯಕಾರಿ. ಇವತ್ತು ನಾನು ಬಾಳೆಹಣ್ಣನ್ನು ಬಳಸಿಕೊಂಡು ಯಾವ ರೀತಿ ಫೇಸ್ ಪ್ಯಾಕ್ ಮಾಡಿಕೊಳ್ಳಬಹುದು, ನಮ್ಮ ಮುಖದ ಅಂದವನ್ನು ಹೇಗೆ ಹೆಚ್ಚಿಸಿಕೊಳ್ಳಬೇಕೆಂಬುದನ್ನು ನೋಡೋಣ. ಮೊದಲಿಗೆ ನಾನು ಬಾಳೆಹಣ್ಣಿನ ಫೇಸ್ ಪ್ಯಾಕ್ ಮಾಡಲು ಒಂದು ಅರ್ಧದಷ್ಟು ಬಾಳೆಹಣ್ಣನ್ನು ತೆಗೆದುಕೊಂಡು ಫೋಕ್ನ ಸಹಾಯದಿಂದ ಅದನ್ನು ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಫೋಕ್ನಿಂದ ಅದು ತುಂಬಾ ಈಸಿಯಾಗಿ ಮ್ಯಾಶ್ ಆಗುತ್ತೆ. ಆದಷ್ಟು ಹಣ್ಣಾಗಿರುವ ಬಾಳೆಹಣ್ಣನ್ನು ತೆಗೆದುಕೊಂಡರೆ ಈಸಿಯಾಗಿ ಮ್ಯಾಶ್ ಆಗುತ್ತೆ. ನಾನು ಸ್ವಲ್ಪ ಪ್ರಮಾಣದಲ್ಲಿಯೇ ಫೇಸ್ ಪ್ಯಾಕನ್ನು ಮಾಡ್ತಾ ಇದ್ದೀನಿ. ಬಹಳ ಮಾಡ್ತಾ ಇದ್ದರೆ ಮಿಕ್ಸರ್ನಲ್ಲಿ ಕೂಡ ಹಾಕ್ಕೊಳ್ಬಹುದು. ಬಾಳೆಹಣ್ಣಿನ ಫೇಸ್ ಪ್ಯಾಕ್ ನಮ್ಮ ಫೇಸ್ನ ಚರ್ಮವನ್ನು ಮೃದುವಾಗಿಸುತ್ತೆ ಮತ್ತು ಒಂದು ಒಳ್ಳೆಯ ಹೊಳಪು ಕೂಡ ತಂದುಕೊಡುತ್ತೆ. ಬಾಳೆಹಣ್ಣಿನಲ್ಲಿ ವಿಟಮಿನ್ ಎ, ವಿಟಮಿನ್ ಇ ಇರುತ್ತೆ. ಇದು ನಮ್ಮ ಚರ್ಮವನ್ನು ಮೃದುವಾಗಿಸಲು ತುಂಬಾ ಸಹಾಯವಾಗುತ್ತೆ ಮತ್ತು ನಮ್ಮ ಸ್ಕಿನ್ನನ್ನು ಹೈಡ್ರೀಕರಿಸಲು ಕೂಡ ತುಂಬಾ ಸಹಾಯ ಮಾಡುತ್ತದೆ. ನಾನು ಬಾಳೆಹಣ್ಣನ್ನು ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡಾದಮೇಲೆ ಅದಕ್ಕೆ ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ನಷ್ಟು ಕಡಲೆ ಹಿಟ್ಟನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಬಾಳೆಹಣ್ಣು ಮತ್ತು ಕಡಲೆ ಹಿಟ್ಟಿನ ಮಿಕ್ಸ್ಚರ್ ಫೇಸ್ಗೆ ತುಂಬಾ ಒಳ್ಳೆಯದು. ಕಡಲೆ ಹಿಟ್ಟನ್ನು ಹಾಕ್ಕೊಂಡಾದಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಬಾಳೆಹಣ್ಣಿನ ಫೇಸ್ಗೆ ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡುವುದರಿಂದ ಸ್ಕಿನ್ಗೆ ಒಂದು ಒಳ್ಳೆಯ ಗ್ಲೋ ಬರುತ್ತೆ ಮತ್ತು ನಮ್ಮ ಸ್ಕಿನ್ ಕಾಂತಿಯುತವಾಗುತ್ತೆ. ನಂತರ ಇದಕ್ಕೆ ನಾನು ಒಂದು ಅರ್ಧ ನಿಂಬೆಯನ್ನು ಹಿಂಡ್ಕೊಳ್ತಾ ಇದ್ದೀನಿ. ಬಾಳೆಹಣ್ಣಿನ ಫೇಸ್ ಪ್ಯಾಕ್ಗೆ ನಾನು ಇವು 3 ವಸ್ತುಗಳನ್ನು ಬಳಸ್ತಾ ಇದ್ದೀನಿ. ಬಾಳೆಹಣ್ಣು, ಕಡಲೆ ಹಿಟ್ಟು ಮತ್ತು ನಿಂಬೆಹಣ್ಣು. ಇವು 3 ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ನಂತರ ಇದನ್ನು ಫೇಸ್ ಮೇಲೆ ಅಪ್ಲೈ ಮಾಡ್ಕೊಳ್ಬೇಕು. ಈ ಪೇಸ್ಟನ್ನು ನಾವು ಈಸಿಯಾಗಿ ಮನೆಯಲ್ಲಿ ಸುಲಭವಾಗಿ ಮಾಡ್ಕೊಳ್ಬಹುದು. ಈ ಪೇಸ್ಟನ್ನು ನಾವು ಮುಖದ ಮೇಲೆ ಅಪ್ಲೈ ಮಾಡೋಕ್ಕಿಂತ ಮುಂಚೆ ನಾವು ರೂಮ್ ಟೆಂಪ್ರೇಚರ್ ವಾಟರ್ನಿಂದ ಫೇಸನ್ನು ಕ್ಲೀನಾಗಿ ತೊಳೆದುಕೊಂಡು ನಂತರ ಇದನ್ನು ನಾವು ಫೇಸ್ ಮೇಲೆ ಅಪ್ಲೈ ಮಾಡ್ಕೊಳ್ಬೇಕು. ನಾನು ಹಾಗೆ ಬೆರಳುಗಳ ಸಹಾಯದಿಂದ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಬ್ರಷ್ ಇದ್ದರೆ ಬ್ರಷ್ ಕೂಡ ಮಾಡ್ಕೊಳ್ಬಹುದು. ನನಗೆ ಕೈಯಿಂದಲೇ ಕಂಫರ್ಟೇಬಲ್ ಆಗುತ್ತೆ, ಅದಕ್ಕಾಗಿ ನಾನು ಕೈಯಿಂದಲೇ ಫೇಸ್ ಪ್ಯಾಕನ್ನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಹಗುರವಾಗಿ ಇದನ್ನು ನಾವು ಹಾಗೆ ಕ್ರೀಮ್ ಹಚ್ದಾಗೆ ಅಪ್ಲೈ ಮಾಡ್ಕೊಳ್ಬಹುದು. ಯಾವುದೇ ರೀತಿಯ ಮಸಾಜ್ ಮಾಡುವ ಅವಶ್ಯಕತೆ ಇಲ್ಲ. ಹಾಗೆ ಫೇಸ್ ಪ್ಯಾಕನ್ನು ಅಪ್ಲೈ ಮಾಡಿ ಒಂದು 20 ನಿಮಿಷಗಳ ಕಾಲ ಅದನ್ನು ಹಾಗೆ ಒಣಗಿಸಲು ಬಿಡಬೇಕು. ಈ ಫೇಸ್ ಪ್ಯಾಕನ್ನು ಆ್ಯಂಟಿ ಏಜಿಂಗ್ ಫೇಸ್ ಪ್ಯಾಕ್ ಅಂತಲೂ ಕರೆಯುತ್ತಾರೆ. ಏಕೆಂದರೆ ಈ ಫೇಸ್ ಪ್ಯಾಕ್ ನಮಗೆ ವಯಸ್ಸಾಗುವಿಕೆಯನ್ನು ತಡೆಯುತ್ತದೆ. ನಮ್ಮ ಸ್ಕಿನ್ ಮೇಲೆ ಇರುವ ಪಿಂಪಲ್ಸ್ಗಳು, ಸೋಂಕುಗಳು, ವಯಸ್ಸಾಗುವಂತೆ ಆಗುವ ಬದಲಾವಣೆಗಳು ಸಹ ಈ ಫೇಸ್ ಪ್ಯಾಕ್ನಿಂದ ಆದಷ್ಟು ಬೇಗ ಬರುವುದಿಲ್ಲ. ನಮಗೆ ಆದಷ್ಟು ಯಂಗ್ ಕಾಣಲಿಕ್ಕೆ ತುಂಬಾ ಸಹಾಯ ಮಾಡುತ್ತದೆ. ನಮ್ಮ ಸ್ಕಿನ್ಗೆ ಒಂದು ಒಳ್ಳೆಯ ಗ್ಲೋ ಬರುತ್ತೆ ಮತ್ತು ನಮ್ಮ ಸ್ಕಿನ್ ಟೋನ್ ಕೂಡ ಚೇಂಜ್ ಆಗುತ್ತಾ ಹೋಗುತ್ತೆ. ವಾರಕ್ಕೆ 1-2 ಬಾರಿ ಯೂಸ್ ಮಾಡುವುದರಿಂದ ನಮ್ಮ ಸ್ಕಿನ್ ತುಂಬಾ ಗ್ಲೋ ಆಗ್ತಾ ಹೋಗುತ್ತೆ. ನಮ್ಮ ಸ್ಕಿನ್ಗೆ ಒಂದು ಹೈಡ್ರೇಟೇಷನ್ ಕೂಡ ಸಿಗುತ್ತೆ. ಈ ಫೇಸ್ ಪ್ಯಾಕನ್ನು ನಾವು ಯಾವುದೇ ಖರ್ಚಿಲ್ಲದೆ ಸುಲಭವಾಗಿ ಮನೆಯಲ್ಲಿಯೇ ಸಿಗುವಂತಹ ವಸ್ತುಗಳಿಂದ ತಯಾರು ಮಾಡಿಕೊಳ್ಳಬಹುದು. ಮಾರ್ಕೆಟಿಗೆ ಹೋಗಿ ನಾವು ವಿವಿಧ ಕೆಮಿಕಲ್ ಯುಕ್ತ ಪ್ರಾಡಕ್ಟ್ಗಳನ್ನು ಬಳಸುವುದರಿಂದ ನಮ್ಮ ಸ್ಕಿನ್ ಹಾಳಾಗುವ ಕೂಡ ಸಾಧ್ಯತೆ ಇರುತ್ತದೆ. ಆದರೆ ಬಾಳೆಹಣ್ಣಿನಲ್ಲಿ ಅತ್ಯಂತ ಆದಷ್ಟು ಹೆಚ್ಚು ಗುಣಗಳು ನಮಗೆ ಸ್ಕಿನ್ ಟೋನನ್ನು ಚೆನ್ನಾಗಿ ಮಾಡಲು ತುಂಬಾ ಸಹಾಯ ಮಾಡುತ್ತೆ. ಬಾಳೆಹಣ್ಣು ನಮ್ಮ ಸ್ಕಿನ್ಗೆ ಮಾಯ್ಶ್ಚರೈಸರ್ನಂತೆ ಕೆಲಸ ಮಾಡುತ್ತೆ. ನಮ್ಮ ಸ್ಕಿನ್ ಮೇಲೆ ಇರುವ ಎಲ್ಲ ಕಲೆಗಳನ್ನು ಸಹ ತೆಗೆದುಹಾಕಲು ಸಹಾಯ ಮಾಡುತ್ತದೆ. ನಾನು 20 ನಿಮಿಷಗಳ ಕಾಲ ಬಿಟ್ಟು ನಂತರ ಫೇಸ್ ವಾಶನ್ನು ಹಾಗೆ ರೂಮ್ ಟೆಂಪ್ರೇಚರ್ ನೀರಿನಿಂದ ವಾಶ್ ಮಾಡಿಕೊಂಡೆ. ನನಗೆ ಈ ಫೇಸ್ ಪ್ಯಾಕ್ ತುಂಬಾ ಇಷ್ಟವಾಯಿತು. ನಾನು ಸಜೆಸ್ಟ್ ಮಾಡ್ತೀನಿ, ಈ ಫೇಸ್ ಪ್ಯಾಕನ್ನು 1 ವಾರ ಆದರೂ ಟ್ರೈ ಮಾಡಿ ನೋಡಿ. ನಿಮ್ಮ ಫೇಸ್ಗೆ ಒಂದು ಒಳ್ಳೆಯ ಗ್ಲೋ ಸಿಗುತ್ತೆ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟವಾಗುತ್ತೆ ಅಂತ ಅಂದ್ಕೊಳ್ತೀನಿ. ನಿಮಗೆ ನನ್ನ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಅಲ್ಲಿರುವ ಬೆಲ್ ಬಟನನ್ನು ಹಿಟ್ ಮಾಡೋದನ್ನು ಮರೆಯಬೇಡಿ. ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಬಾಯ್.